ರಾಜ್ಯ ರಾಜಕೀಯದ ಹೈ ಡ್ರಾಮಾಕ್ಕೆ ಸದ್ಯ ತೆರೆ ಬೀಳೋ ಹಾಗೆ ಕಾಣ್ತಿಲ್ಲ. ಕಾಂಗ್ರೆಸ್ ನಾಯಕರು ರೆಸಾರ್ಟ್ನಲ್ಲೇ ಗುಪ್ತ್ ಮೀಟಿಂಗ್ ಮಾಡ್ತಿದ್ರೆ ಬಿಜೆಪಿ ನಾಯಕರು ಮಾತ್ರ ಸೈಲೆಂಟ್ ಆಗಿ ವ್ಯೂಹ ಸೃಷ್ಟಿಸುತ್ತಿದ್ದಾರೆ. ಕೈತನೆ ವಿರುದ್ಧದ ಕೇಸರಿ ಪ್ಲಾನ್ ವರ್ಕೌಟ್ ಆಗುತ್ತಾ, ದೋಸ್ತಿ ಆಟಕ್ಕೆ ಕಮಲ ಪಡೆ ಮಕಾಡೆ ಮಲಗುತ್ತಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಳೆದೊಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ರೆಸಾರ್ಟ್ ರಾಜಕೀಯದ್ದೇ ಸದ್ದು. ಬಿಜೆಪಿ ಶಾಸಕರು ಹರಿಯಾಣದಲ್ಲಿ ಕುಳಿತಿದ್ರೆ ಕಾಂಗ್ರೆಸ್ ಶಾಸಕರು ಬಿಡದಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ಕೌಂಟರ್ ಕೊಟ್ಟಿರೋ ಕೈ ನಾಯಕರು ಎಲ್ಲಾ ಶಾಸಕರನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಇದರಿಂದ ಕಂಗೆಟ್ಟಿರೋ ಕಮಲ ಪಡೆ ವಿಧಿಯಿಲ್ಲದೆ ಬೆಂಗಳೂರಿಗೆ ವಾಪಸ್ ಆಗ್ತಿದೆ. ಕಾಂಗ್ರೆಸ್ ನಾಯಕರ ರೆಸಾರ್ಟ್ ವಾಸ್ತವ್ಯದ ಹಿಂದೆ ಸಿದ್ದು ಮೈಂಡ್ ಗೇಮ್ ಇದೆ. ಹರಿಯಾಣದಲ್ಲಿರೋ ಬಿಜೆಪಿ ಶಾಸಕರನ್ನ ಹೊರತರಬೇಕು ಅಂದ್ರೆ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ಸೇರ್ಲೇಬೇಕು. ಹೀಗಾಗಿ ಈ ಲಾಜಿಕ್ ಮಾಡಿದ್ವಿ ಅಂತ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ರೆಸಾರ್ಟ್ ಪಾಲಿಟಿಕ್ಸ್ ಬಿಚ್ಚಿಟ್ಟಿದ್ದಾರೆ. ರೆಸಾರ್ಟ್ನಲ್ಲಿರೋ ಶಾಸಕರ ಜೊತೆ ಕೈ ನಾಯಕರು ಮೇಲಿಂದ ಮೇಲೆ ಮೀಟಿಂಗ್ ನಡೆಸಿದ್ರು. ಅತೃಪ್ತ ಶಾಸಕರ ಅಸಮಾಧಾನಕ್ಕೆ ಮದ್ದು ಹಾಕಲು ಯತ್ನಿಸಿದ್ದ ಕೈಪಡೆ ಒಬ್ಬೊಬ್ಬರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು. ಅಲ್ಲದೆ ಬಿಜೆಪಿ ಶಾಸಕರು ಕೊಟ್ಟಿದ್ದ ಆಫರ್ ಬಗ್ಗೆಯೂ ಶಾಸಕರಿಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಆಪರೇಷನ್ ಕಮಲ ಬಹುತೇಕ ಟುಸ್ ಆದ್ರೂ ಮೈತ್ರಿ ನಾಯಕರಿಗೆ ಭಯ ಹೋಗಿಲ್ಲ. ರೆಸಾರ್ಟ್ನಲ್ಲಿರೋ ರೆಬಲ್ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಬಸವರಾಜ್ ದದ್ದಲ್ ಹಾಗೂ ಶ್ರೀಮಂತ್ ಪಾಟೀಲ್ ರ ಮೊಬೈಲ್ ಅನ್ನ ಪಡ್ಕೊಂಡಿದ್ರು. ಇಂಪಾರ್ಟೆಂಟ್ ಏನಂದ್ರೆ ಸಚಿವ ಡಿಕೆ ಶಿವಕುಮಾರ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಪಕ್ಷಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧನಿದ್ದೇನೆ. ಮೈತ್ರಿ ಸರ್ಕಾರದಲ್ಲಿ ಮಂತ್ರಿ ಸ್ಥಾನಗಳು ಕಡಿಮೆ ಇವೆ. ಪಕ್ಷದ ಉಳಿವಿಗಾಗಿ ನಾನು ಅಧಿಕಾರ ಬಿಟ್ಕೊಡಲು ರೆಡಿ ಎಂದಿದ್ದಾರೆ. We have the formula of 1/3, 2/3. So all have to be, we'll have to bear. So if need be, including myself, I am telling you, we are ready to sacrifice for the party, workers, for the legislator. Nothing is more important. The party is important to us. We want to bring back our party in the flying colors. That is the decision of the Congress party and ministers which we had a meeting the last 3-4 days earlier, which I voluntarily have offered it. To give up your portfolio. Definitely in the interest of the party, if my leader wants, I am ready. ಬಿಜೆಪಿಯ 50 ಶಾಸಕರು ಬೆಂಗಳೂರಿನತ್ತ ಮುಖ ಮಾಡಿದ್ರು ಆಪರೇಷನ್ ಕಮಲ ಮಾತ್ರ ತಣ್ಣಗಾಗಿಲ್ಲ. ಇಂದು ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಜತೆ ಬಿಎಸ್ವೈ ಗುಪ್ತ ಮೀಟಿಂಗ್ ನಡೆಸಿದ್ರು. ಕಾಂಗ್ರೆಸ್ ಶಾಸಕರನ್ನ ಮೈತ್ರಿ ನಾಯಕರು ಹಿಡಿದಿಟ್ಟಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಗುಡುಗಿರೋ ಈಶ್ವರಪ್ಪ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಯಡಿಯೂರಪ್ಪ ಮತ್ತೆ ಸಿಎಂ ಆಗ್ತಾರೆ, ನಿಮ್ಮವರೇ ನಮ್ಮನ್ನ ಸಂಪರ್ಕಿಸಿದ್ರೆ ಚುರ್ಮುರಿ ತಿನ್ನುತ್ತಾ ಕುಳ್ಕೊಳ್ಬೇಕಾ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ಸಿನ ಮನೆ ಯಜಮಾನ ಸರಿ ಇಲ್ಲ ಅಂತ ಅಂದ್ಕೊಂಡು ಕಾಂಗ್ರೆಸ್ಸಿನ ಅನೇಕ ಶಾಸಕರನ್ನೇ ನಿನ್ನೆ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷ ಸಭೆಗೆ ಹೋಗಲಿಲ್ಲ. ಅವ್ರ ಮನೆ ಸರಿ ಇಟ್ಕೊಳ್ದೇನೆ ಬಿಜೆಪಿ ಮೇಲೆ ಆಪಾದನೆ ಮಾಡ್ತಾ ಇರೋಂಥ ಒಂದು ವ್ಯವಸ್ಥೆ ನಿಜಕ್ಕೂ ಕೂಡ ಖಂಡನೀಯ ಇದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವ್ರ ಬಗ್ಗೆ ಅವರು ಸಿದ್ದರಾಮಯ್ಯನವರು ಬಳಸಿದಂಥ ಪದ ವಯಸ್ಸಾಗಿದೆ, ಬುದ್ಧಿ ಬಂದಿಲ್ಲ ಅಂದರೆ ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬ ನೋವಾಗಿದೆ. ಒಟ್ನಲ್ಲಿ ಕ್ಷೇತ್ರದ ಜನರನ್ನ ಮರೆತಿರೋ ಜನಪ್ರತಿನಿಧಿಗಳು ರೆಸಾರ್ಟ್ ಪಾಲಿಟಿಕ್ಸ್ನಲ್ಲಿ ತಲ್ಲೀನರಾಗಿದ್ದಾರೆ. ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, TV5.